ಬೆಂಗಳೂರಿಗರು ಸಾಮಾನ್ಯವಾಗಿ ಆನೆಗಳನ್ನ ನೋಡಬೇಕು ಅಂದ್ರೆ ದುಬಾರಿಗೋ ಬಂಡೀಪುರಕ್ಕೋ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಟ್ರಿಪ್ ಪ್ಲಾನ್ ಮಾಡಿಕೊಂಡು ಹೋದ್ರೆ ಮಾತ್ರ ಆನೆಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ. ಆದರೆ ನೀವು ಬೆಂಗಳೂರಿನಲ್ಲೂ ಕೂಡ ಆನೆಗಳನ್ನ ನೋಡ್ಬೋದು. ಅದು ಸಸ್ಯಕಾಶಿ ಮತ್ತೆ ಕೆಂಪು ತೋಟ ಅಂತ ಕರೆಸಿಕೊಳ್ಳುವಂತಹ ಲಾಲ್ಬಾಗ್ನಲ್ಲಿ ಆನೆಗಳನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಆದರೆ ಇವ್ಯಾವೂ ಕೂಡ ಜೀವಂತವಾಗಿರುವಂತಹ ಆನೆಗಳಲ್ಲ, ಆದರೆ ತೇಟ್ ಜೀವಂತವಾಗಿರುವಂತಹ ಆನೆಗಳ ಥರ ಕಾಣಿಸುತ್ತೆ. ಆಲ್ರೆಡಿ ನಿಮಗೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಆನೆಗಳು ಜೀವಂತ ಆನೆಗಳ ಮುಂದೆ ಇವರೇನಾದರೂ ನಿಂತ್ಕೊಂಡಿದ್ದಾರಾ ಅಂತ. ಆದರೆ ಇವ್ಯಾವೂ ಕೂಡ ಜೀವಂತ ಆನೆಗಳಲ್ಲ. ಫೆಬ್ರವರಿ 3ನೇ ತಾರೀಕಿಂದ ಮಾರ್ಚ್ 3ರವರೆಗೆ ಇವುಗಳನ್ನು ಲಾಲ್ಬಾಗ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸೊ ಅವುಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಹೋಗ್ಬೋದು. ಲಾಲ್ಬಾಗ್ನಲ್ಲಿ ಸುಮಾರು 60 ಆನೆಗಳ ಆಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಅದರಲ್ಲೂ ನೀವೀಗ ಗಮನಿಸ್ತಾ ಇರುವಂಥದ್ದು ಆನೆಗಳ ಹಿಂಡ್ ಏನಿರುತ್ತೆ, ಆ ಒಂದು ಹಿಂಡ್ ಆನೆಗಳಲ್ಲಿ ದೊಡ್ಡ ಸಲಗ ಕೂಡ ಇರುತ್ತೆ, ಮಧ್ಯಮ ಗಾತ್ರದ ಆನೆ ಕೂಡ ಇರುತ್ತೆ, ಚಿಕ್ಕ ಚಿಕ್ಕ ಆನೆಗಳು, ಮರಿ ಆನೆಗಳು ಕೂಡ ಇರುತ್ತೆ. ಸೊ ಅವೆಲ್ಲವುಗಳನ್ನು ಆಕೃತಿಗಳನ್ನು ಇಲ್ಲಿ ಇಡಲಾಗಿದೆ. 60 ಆನೆಗಳಿವೆ. ಜೊತೆಗೆ ಇವುಗಳನ್ನ ಯಾವುದರಿಂದ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಅರಣ್ಯಗಳಲ್ಲಿ ಏನು ಕಳೆ ಗಿಡ ಅನ್ಕೊಳ್ತೀವಿ, ಅನುಪಯುಕ್ತ ಗಿಡಗಳು ಅನ್ಕೊಳ್ತೀವಿ, ಸೊ ಅವುಗಳಿಂದ ಇವುಗಳನ್ನ ಮಾಡಲಾಗಿದೆ. ಅದರಲ್ಲೂ ಈ ಒಂದು ಲ್ಯಾಂಟೆನಾ ಕಮಾರ ಅನ್ನುವಂತಹ ಅನುಪಯುಕ್ತ ಕಳೆ ಗಿಡ ಏನಿದೆ, ಸೊ ಅದರಿಂದ ಈ ಒಂದು ಆನೆಗಳನ್ನ ತಯಾರು ಮಾಡಲಾಗಿದೆ. ರೋಜುವಾರ ಅಂತ ಕೂಡ ಅವುಗಳನ್ನ ಕರೀತಾರೆ. ಅದರಲ್ಲೂ ಈ ಒಂದು ಬಿಆರ್ ಹಿಲ್ಸ್ ಅಲ್ಲಿ ಸೋಲಿಗಾ ಕಮ್ಯುನಿಟಿ ಏನಿದೆ, ಸೊ ಆ ಒಂದು ಸೋಲಿಗಾ ಕಮ್ಯುನಿಟಿ ಇರ್ಬೋದು, ಇನ್ನಿತರ ಕಮ್ಯುನಿಟಿ ಬುಡಕಟ್ಟು ಜನಾಂಗದವರು ಸೇರಿ ಈ ಒಂದು ಆನೆಗಳನ್ನ ರೆಡಿ ಮಾಡಿದ್ದಾರೆ. ನೀವು ಗಮನಿಸ್ಬೋದು, ಚಿಕ್ಕ ಆನೆಯಿಂದ ಹಿಡಿದು ದೊಡ್ಡ ಆನೆವರೆಗೂ ಕೂಡ ಇದೆ. ಸೊ ಅದರಲ್ಲೂ ನೀವು ರಾತ್ರಿ ವೇಳೆ ಏನಾದರೂ ಇವುಗಳನ್ನು ನೋಡಿದ್ರೆ ಇವು ರಿಯಲ್ ಆನೆಗಳೇ ಇರ್ಬೋದು. ಲಾಲ್ಬಾಗ್ಗೆ ರಿಯಲ್ ಆನೆಗಳ ಹಿಂಡು ಬಂದಿದೆ ಅಂತ ನಿಮಗೆ ಅನಿಸಿದ್ರೂ ಕೂಡ ತಪ್ಪಾಗಲ್ಲ. ಜೊತೆಗೆ ಈ ಒಂದು ಕಾರ್ಯಕ್ರಮ ಏನು ಆರ್ಗನೈಸ್ ಮಾಡಿದ್ದಾರೆ, ಸೊ ಬಿಆರ್ ಹಿಲ್ಸಲ್ಲೇ ಈ ಒಂದು ಆನೆಗಳನ್ನು ರೆಡಿ ಮಾಡಲಾಗಿದೆ. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಸದ್ಯ ಲಾಲ್ಬಾಗ್ನಲ್ಲಿ ಈ ಒಂದು ಆನೆಗಳ ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ. 1 ತಿಂಗಳ ಬಳಿಕ ಈ ಒಂದು ಆನೆಗಳೇನಿದೆ, ಸೊ ಇವೆಲ್ಲವೂ ಕೂಡ ಅಮೇರಿಕಾಗೆ ಹೋಗುತ್ತೆ, ಅಲ್ಲೂ ಕೂಡ ಪ್ರದರ್ಶನಕ್ಕೆ ಇಡಲಾಗತ್ತೆ. ಬಳಿಕ ರಾಜ್ಯಕ್ಕೆ ಈ ಒಂದು ಆನೆಗಳ ಆಕೃತಿಗಳು ಏನು ವಾಪಸ್ ಬರುತ್ತೆ, ಆ ಬಳಿಕ ಇವುಗಳನ್ನ ಹರಾಜು ಹಾಕಲಾಗತ್ತೆ. ಹರಾಜಿನಿಂದ ಬಂದಂತಹ ಹಣವನ್ನು ಈ ಒಂದು ಬುಡಕಟ್ಟು ಜನಾಂಗದವರು ಏನಿದ್ದಾರೆ, ಸೊ ಆ ಬುಡಕಟ್ಟು ಜನಾಂಗದವರಿಗೆ ಆ ಒಂದು ಹಣವನ್ನು ಕೊಡಲಾಗತ್ತೆ. ಅಂದರೆ ಈ ಒಂದು ಪ್ರದರ್ಶನದ ಹಿಂದೆ ಸಾಮಾಜಿಕ ಕಳಕಳಿ ಕೂಡ ಇದೆ. ಯಾಕಂದರೆ ಕಾಡುಗಳಲ್ಲಿ ಇವುಗಳನ್ನು ಅನುಪಯುಕ್ತ ಕಳೆಗಿಡ ಅಂತೀವಿ. ಒಂದು ಕಡೆ ಪ್ರವಾಸಿ ಏನರ ಕಾಡುಗಳಲ್ಲಿ ಈ ಕಳೆಗಿಡಗಳನ್ನು ನಾಶ ಮಾಡೋದು ಕೂಡ ದೊಡ್ಡ ಸವಾಲು ಅರಣ್ಯ ಇಲಾಖೆಗೆ. ಸೊ ಅದಕ್ಕೂ ಕೂಡ ಈ ಒಂದು ಬುಡಕಟ್ಟು ಜನಾಂಗದವರು ಕೈ ಜೋಡಿಸಿರ್ತಾರೆ. ಸೊ ಅವರ ಅಭಿವೃದ್ಧಿಗಾಗಿ ಈ ಒಂದು ಏನು ಆಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಸೊ ನೀವು ಕೂಡ ಇವುಗಳನ್ನು ಪರ್ಚೇಸ್ ಮಾಡಬೇಕು ಅಂದರೆ ಹರಾಜು ಹಾಕುವಂತಹ ಸಂದರ್ಭದಲ್ಲಿ ಪರ್ಚೇಸ್ ಮಾಡಬೇಕು. ಅಷ್ಟೇ ಅಲ್ಲದೆ ನೀವು ಕೂಡ ಫ್ಯಾಮಿಲಿ ಸಮೇತರಾಗಿ ನಿಮ್ಮ ಮಕ್ಕಳ ಜೊತೆಗೆ ಇಲ್ಲಿಗೆ ಬಂದು ಇವುಗಳನ್ನು ಕಣ್ತುಂಬಿಕೊಳ್ಬೇಕು. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಕೂಡ ಇದ್ದಾರೆ. ಸೊ ಅವರಲ್ಲೂ ಕೆಲವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಅನ್ನಿಸ್ತಾ ಇದೆ, ಲಾಲ್ಬಾಗ್ಗೆ ಬಂದಿದ್ದಾರೆ, ಆನೆಗಳನ್ನ ಕಣ್ತುಂಬಿಕೊಂಡಂತಹ ಸಂದರ್ಭದಲ್ಲಿ ಅವ್ರಿಗೆ ಏನು ಅನ್ಸುತ್ತೆ ಅಂತ ಕೇಳ್ತೀನಿ. ಯಾವ ಏರಿಯಾದಿಂದ ಬಂದಿದ್ದೀರಾ? ನಾವು ಉತ್ತರಲ್ಲಿ. ಓಕೆ, ಹೇಗೆ ಅನ್ನಿಸ್ತಾ ಇದೆ? ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ? ಇಲ್ಲ, ಆ್ಯಕ್ಚುಲಿ ಫ್ರೆಂಡ್ಸ್ ಗ್ಯಾದರಿಂಗ್ ಆಫ್ಟರ್ 10 years. ಓಕೆ, ಸೂಪರ್. ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಓಕೆ, ಹೇಗೆ ಅನ್ನಿಸ್ತಾ ಇದೆ? ಫ್ರೆಂಡ್ಸ್ ಎಲ್ಲ ಸೇರಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಅದರಲ್ಲೂ ಇವತ್ತು ಫಸ್ಟ್ ಡೇ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಇಲ್ಲ, ತುಂಬ ಚೆನ್ನಾಗಿದೆ ಜಾಗ. ಫ್ಯಾಮಿಲಿಗಾಗಿ ಫ್ರೆಂಡ್ಸಲ್ಲಿ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಆನೆಗಳು ನಾನು ಮುಂಚೆ ಬಂದಾಗ ನೋಡಿರಲಿಲ್ಲ. ಅಲ್ಲ, ಇವತ್ತಿಂದ ಶುರುವಾಗಿದೆ, 1 ತಿಂಗಳ ಮಾತ್ರ ಇರುತ್ತೆ. ಸೊ ನೀವು ರೈಟ್ ಟೈಮಿಗೆ ಬಂದಿದ್ದೀರಾ. ಸೊ ಅದೇ ಪ್ಲಾನ್ ಮಾಡ್ತೀನಿ ನೆಕ್ಸ್ಟ್ ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ. ಓಕೆ, ಸೊ ಇವಾಗ ಏನು ಅನಿಸ್ತು? ನೋಡಿದಾಗ ಏನು ಅನಿಸ್ತು? ಪೀಸ್ಫುಲ್ ಆಗಿದೆ, ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ. ಓಕೆ, ಆನೆಗಳ ಬಗ್ಗೆ ಹೇಳೋದಾದ್ರೆ ರಿಯಲ್ ಆನೆಗಳ ತರಾನೇ ಅನ್ಸುತ್ತೆ. ದೂರದಿಂದ ಬಂದಾಗ ಅನ್ನಿಸ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಲ್ಯಾಂಟೆನಾ ಗಿಡ ಎಲ್ಲ ಇರುತ್ತಲ್ವಾ, ಸೊ ಅವುಗಳಿಂದ ಮಾಡಿರೋದು. ಅಂದ್ರೆ ಕಳೆ ಗಿಡ ಅಂತ ಕಾಡಲ್ಲಿ ಇರುತ್ತಲ್ಲ, ಅದೆಲ್ಲ ಕಿತ್ತಿ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಸೊ ಅದನ್ನ ಒಂದು ಯೂಸ್ ಮಾಡ್ಕೊಂಡು ಒಂದು ಮಾಡಿದ್ದಾರೆ. ಗುಡ್ ಐಡಿಯಾ. ಕಿಡ್ಸ್ನ ಅಟ್ರಾಕ್ಟ್ ಮಾಡೋಕ್ಕೆ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಗಮನಿಸ್ಬೋದು ವೀಕ್ಷಕರೇ, ಇಲ್ಲಿಗೆ ಬಂದಿರುವವರು ಕೂಡ ತುಂಬ ಖುಷಿ ಪಡ್ತಾ ಇದ್ದಾರೆ. ಜೊತೆಗೆ ಅವರು ಎಲ್ಲ ಫ್ರೆಂಡ್ಸ್ ಸೇರಿ ಮೀಟ್ ಮಾಡಿದ್ದಾರೆ ಆಫ್ಟರ್ 10 years ಆದಮೇಲೆ. ಸೊ ರೈಟ್ ಟೈಮ್ಗೆ ಬಂದಿದ್ದೀವಿ ಅಂತ ಕೂಡ ಅವ್ರು ಹೇಳಿದ್ರು. ಒಟ್ಟಿನಲ್ಲಿ ನೀವು ಕೂಡ ಈ ಒಂದು ಆನೆಗಳನ್ನು ಕಣ್ತುಂಬಿಕೊಳ್ಬೇಕು ಅಂದರೆ ಲಾಲ್ಬಾಗ್ಗೆ ವಿಸಿಟ್ ಮಾಡ್ಬೋದು. ವಿಡಿಯೋ ಜರ್ನಲಿಸ್ಟ್ ಕಾರ್ತಿಕ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.